ಹರಿ ಓಂ. ವೆಲ್ಕಮ್ ಟು ವೀಲ್ ಆಫ್ ಫಾರ್ಚೂನ್ 1111 ಬೈ ಶಾರದಾ. ಇವತ್ತು ನಿಮ್ಮೆಲ್ಲರ ಡೇ ಹೇಗಿದೆ ಆ್ಯಂಡ್ ವಾಟ್ಸ್ ಯುವರ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಅಂತ ನೋಡೋಣ. ಆ್ಯಸ್ ಯೂಶುವಲ್ 2 ಕಾರ್ಡ್ಸ್ ರೀಡಿಂಗ್ ಇರುತ್ತೆ. ಇದು ಫಸ್ಟ್ ಕಾರ್ಡ್ ಆ್ಯಂಡ್ ದಿಸ್ ವಿಲ್ ಬಿ ದ ಸೆಕೆಂಡ್ ಕಾರ್ಡ್. ಪಾಸ್ ಮಾಡಿಬಿಟ್ಟು ನೀವು ಯಾವ ಕಾರ್ಡ್ ನಿಮಗೆ ತುಂಬ ಕನೆಕ್ಟ್ ಆಗ್ತಾಯಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಕಾರ್ಡು ಸೆಲೆಕ್ಟ್ ಮಾಡಿದ್ದೀರೋ ಅವ್ರದ್ದು 10 ಆಫ್ ಕಪ್ಸ್ ಎನರ್ಜಿ ಬಂದಿದೆ. 10 ಆಫ್ ಕಪ್ಸ್ ಎನರ್ಜಿ ಏನು ಹೇಳ್ತದೆ ಅಂದರೆ ಇದು ಎಸ್ ಕಾರ್ಡ್. ಇದು ಯಾವುದಾದ್ರೂ ಕ್ವೆಶನ್ ನಿಮ್ಮ ಮನಸ್ಸಲ್ಲಿ ಇದ್ದರೆ ಅದಕ್ಕೆ ಆನ್ಸರ್ ಎಸ್ ಆಗಿರುತ್ತೆ. ನಿಮಗೆ ಲೈಫಲ್ಲಿ ಅಬಂಡೆನ್ಸು, ಎಮೋಷನಲ್ಲಿ ಫುಲ್ಫಿಲ್ಮೆಂಟ್ ಇರುತ್ತೆ. ಆಮೇಲೆ ಎಲ್ಲ ಬ್ಲೆಸ್ಸಿಂಗ್ಸು ಬರ್ತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನಾಟ್ ಓನ್ಲಿ ದಟ್, ವಾಟ್ ಎವರ್ ಯು ಮ್ಯಾನಿಫೆಸ್ಟೆಡ್ ಅದು ಆಗ್ತಾ ಇದೆ ಅಂತ ಇಲ್ಲಿ ಹೆಲ್ತ್ ವೈಸ್ ಆಗ್ಬೋದು, ವೆಲ್ತ್ ವೈಸ್ ಆಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗ್ಬೋದು, ಕೆರಿಯರ್, ಎಜುಕೇಷನ್, ವಾಟ್ ಎವರ್ ದ ಥಿಂಗ್, ಇದು ಇಟ್ಸ್ ಎ ವೆರಿ ಪಾಸಿಟಿವ್ ಕಾರ್ಡ್, ಎಸ್ ಕಾರ್ಡ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವ್ರದ್ದು ಕಿಂಗ್ ಆಫ್ ಸ್ವಾರ್ಡ್ಸ್. ಕಿಂಗ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಏನು ಹೇಳುತ್ತೆ ಅಂದರೆ ಇದು ಮೇ ಬಿ ಕಾರ್ಡ್, ಎಸ್ ಆರ್ ನೋ ಅಂತ ಹೇಳಲಿಕ್ಕಾಗಲ್ಲ. ಇದರಲ್ಲಿ ಏನಂತ ತೋರಿಸ್ತಾ ಇದೆ ಅಂದರೆ ನೀವು ಕರೆಕ್ಟಾಗಿ ನೀವು ಕ್ಲಾರಿಟಿ ತಗೊಂಡು ನೀವು ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಆ ಥರ ಒಂದು ಕಾರ್ಡ್ ಇದು. ಇದರಲ್ಲಿ ನೀವು ಯಾವುದೋ ಕ್ವೆಶನ್ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಕೇಳ್ತಾ ಇರೋದು, ಅದಕ್ಕೆ ಕರೆಕ್ಟ್ ಎವಿಡೆನ್ಸ್ ಸಿಗಬೇಕು ನಿಮಗೆ. ವಿತೌಟ್ ಎವಿಡೆನ್ಸ್ ಅಸಂಪ್ಷನ್ ಮಾಡ್ಕೊಳ್ಬೇಡಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಟ್ಸ್ ಮೇ ಬಿ ಕಾರ್ಡ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.